ಸೊ ಸ್ಕೇಲಿಂಗ್ ಅಂದರೆ ಈಗ ನಾರ್ಮಲಾಗಿ ನೀವು ಈ ಗ್ಯಾಪ್ ನೋಡ್ತಿರ್ಬೋದು, ಇಲ್ಲಿ ಕಾಣ್ತಿರೋಂಥ ಗ್ಯಾಪ್ಸ್ ಏನಿದೆ ಇಲ್ಲೆಲ್ಲ ನೀರು ನಿಂತ್ಕೊಂಡು ಹಾರ್ಡ್ ವಾಟರ್ ಏನಿರುತ್ತೆ ವೈಟ್ ಪ್ಯಾಚಸ್ ಆಗಿರುತ್ತೆ. ಇಲ್ಲೆಲ್ಲ ನೀವು ನೋಡಿದ್ರೆ ಹಾರ್ಡ್ ವಾಟರ್ ಸ್ಟೇನ್ಸ್ ನಿಮ್ಗೆ ಕಾಣಿಸೋದು ನೋಡಿ. ಇಲ್ಲಿ ದಿಸ್ ಇಸ್ ಯುವರ್ ಹಾರ್ಡ್ ವಾಟರ್ ಸ್ಟೇನ್. ಸೆರಾಮಿಕ್ ಕೋಟಿಂಗ್ ನಿಮಗೆ ನಾನು 5 years ವಾರಂಟಿ ಕೊಡ್ತೀನಿ. ಬಟ್ ದಿಸ್ ಇಸ್ ನಾಟ್ ಸೆರಾಮಿಕ್ ಕೋಟಿಂಗ್, ದಿಸ್ ಇಸ್ ಜಸ್ಟ್ ಅ ಪೇಂಟ್ ಕರೆಕ್ಷನ್ ಪ್ರೊಸೆಸ್. ದಿಸ್ ಇಸ್ ಅ ಪ್ರೊಸೆಸ್ ವಿಚ್ ವಿ ಡೂ ಬಿಫೋರ್ ಸೆರಾಮಿಕ್ ಕೋಟಿಂಗ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು CarTech ಕನ್ನಡ. ಇವತ್ತು ನಾನು ಬೆಂಗಳೂರು ಬನ್ನೇರ್ಘಟ್ಟ ರೋಡಲ್ಲಿರುವಂಥ ಡ್ಯಾಬ್ಲರ್ ಆಟೋ ಡೀಟೇಲಿಂಗ್ ಸ್ಟುಡಿಯೋಗೆ ಬಂದಿದ್ದೀನಿ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಬನ್ನೇರ್ಘಟ್ಟ ರೋಡ್ ತನಿಷ್ ಕಾಣ್ತಾ ಇದೆಯಲ್ಲ, ಸೊ ಅದರ ಆಪೋಸಿಟ್ ಇದೆ. ಸೊ ಇದೇ ಆ ಸ್ಟುಡಿಯೋ ನೋಡ್ತಿರ್ಬೋದು. ಇನ್ನು ಈ ಸ್ಟುಡಿಯೋಗೆ ಏನಕ್ಕೆ ಬಂದಿದ್ದೀನಿ ಅಂದರೆ, ಈ ಪಿಕ್ಚರ್ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಿರ್ಬೋದು ಏನಕ್ಕಂತ. ಪೇಂಟ್ ಪ್ರೊಟೆಕ್ಷನ್, ಎಕ್ಸ್ಟೀರಿಯರ್ ಪಾಲಿಷಿಂಗ್, ಹೆಡ್ಲೈಟ್ ರಿಸ್ಟೋರೇಷನ್. ಸೊ ಎಕ್ಸಾಕ್ಟ್ ನಾನು ಬಂದಿರೋ ಉದ್ದೇಶ ಏನಂದರೆ, ನಮ್ಮ ಬೀಸ್ಟ್ನ ಪೇಂಟ್ ಕರೆಕ್ಷನ್ ಮಾಡಿಸೋಣ ಅಂತ. ಸೊ ವಾಷಿಂಗ್ ಆಗ್ತಿದೆ ಆಲ್ರೆಡಿ. ಸೊ ಏನಕ್ಕೆ ಮಾಡಿಸ್ಬೇಕು ಅಂದರೆ, ಆಲ್ಮೋಸ್ಟ್ ತೊಗೊಂಡು 3 years ಆಯಿತು ನಾನು ಈ ಕಾರ್ನ, ನಮ್ಮ ನೆಕ್ಸಿನ. ಸೊ ಮಳೆ, ಧೂಳು, ಕೆಸರು ಆ್ಯಂಡ್ ಮೈನ್ಯೂಟ್ ಸ್ಕ್ರ್ಯಾಚಸ್ ಕೂಡ ಆಗಿರುತ್ತೆ. ಕಲ್ಲು ಹೊಡೆದು ಅಥವಾ ಬೇಲಿ ಈ ಟೈಪಲ್ಲೆಲ್ಲ ನಾವು ಡ್ರೈವ್ ಮಾಡಿದಾಗ ತುಂಬಾ ಸ್ಕ್ರ್ಯಾಚಸ್ ಇರುತ್ತೆ. ಅದೆಲ್ಲ ಮೈನ್ಯೂಟಾಗಿ ಆಗಿರೋದಿರಲಿ, ದೊಡ್ಡದಾಗೇ ಇರಲಿ, ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡ್ತಾರೆ. ಸೊ ಅಂದರೆ ಪೇಂಟ್ ಕರೆಕ್ಷನ್. ಸೊ ಅದಾದಮೇಲೆ ಒಂದು ಕೋಟ್ ಪ್ರೊಟೆಕ್ಷನ್ಗೆ ಅಂತ ಲಿಕ್ವಿಡ್ ಕೂಡ ಅಪ್ಲೈ ಮಾಡ್ತಾರೆ. ಸೊ ಅದು ಅಪ್ಲೈ ಮಾಡಿದ್ಮೇಲೆ 6 monthsವರೆಗೂ ಸೊ ಶೇಡ್ ಆಗೋದಿಲ್ಲ. ಸೊ ಆಲ್ಮೋಸ್ಟ್ ನಾನು ತೊಗೊಂಡಾಗ ಏನು ಶೈನಿಂಗ್ ಇತ್ತು ಅಷ್ಟಿಲ್ಲ ಈಗ. ಆ್ಯಕ್ಚುಲಿ ನಾನು ಬಂದಿದ್ದು ಸಿರಮಿಕ್ ಕೋಟಿಂಗ್ ಮಾಡಿಸೋಣ ಅಂತ, ಬಟ್ 2 days ಬೇಕಂತೆ ಕ್ಯೂರಿಂಗ್ ಮಾಡೋದಕ್ಕೆ. ಸೊ 2 days ಅಂತೂ ಕಾರ್ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ. ಸೊ ಅದಕ್ಕೇ ಪೇಂಟ್ ಕರೆಕ್ಷನ್ ಮಾಡಿಸ್ತಾ ಇದ್ದೀನಿ. ಯಾವಾಗಲಾದರೂ ಫ್ರೀ ಇದ್ದಾಗ ಬಂದು ಸಿರಮಿಕ್ ಕೋಟಿಂಗ್ ಕೂಡ ಮಾಡಿಸ್ತೀನಿ. ಸೊ ಡ್ಯಾಬ್ಲರ್ ಆಟೋ ಡೀಟೇಲಿಂಗ್ ಸ್ಟುಡಿಯೋ ಓನರ್ ಆದಂಥ ವೈಶಾಖ್ ಅವ್ರು ನಮ್ಮ ಜೊತೆ ಇದ್ದಾರೆ. ಸೊ ಎಲ್ಲರ ಕಡೆಯಿಂದ ವೆಲ್ಕಮ್ ಮಾಡೋಣ. ಸೊ ನನ್ನ ಪ್ರಕಾರ ಪೇಂಟ್ ಕರೆಕ್ಷನ್ ಏನು ಮಾಡಿಸ್ತಾ ಇದ್ದೀನಿ, ಅದು ಧೂಳು, ಮೈನ್ಯೂಟ್ ಸ್ಕ್ರ್ಯಾಚಸ್ಸು, ಮಳೆ, ಇದರೆಲ್ಲದರಿಂದನೂ ನಮ್ಮದು ಕಾರ್ದು ಪೇಂಟ್ ಏನಿದೆ ಸ್ವಲ್ಪ ಡಲ್ ಆಗಿರುತ್ತೆ. ಸೊ ಅದಕ್ಕೆ ಮಾಡ್ಸೋದಕ್ಕೆ ಬಂದಿದ್ದೀನಿ. ಬಟ್ ಆ್ಯಕ್ಚುಲಾಗಿ ಅದರಲ್ಲಿ ಏನು ಪ್ರೊಸೀಜರ್ ಇದೆ, ಏನಕ್ಕೆ ಮಾಡಿಸ್ಬೇಕು, ಆ್ಯಂಡ್ ಈವನ್ ಇಲ್ಲಿ ನೀವು ಕ್ರೆಟಾ ನೋಡ್ಬೋದು, ಸಿರಮಿಕ್ ಕೋಟಿಂಗ್ ಆಗಿರೋಂಥ ಕಾರ್ ಇದೆ. ಸೊ ಅದರಲ್ಲಿ ಏನು ಪ್ರೊಸೀಜರ್ ಇದೆ ಪ್ರತಿಯೊಂದ್ರ ಬಗ್ಗೆನೂ ವೈಶಾಖ್ ಅವ್ರ ಹತ್ರ ಡೀಟೇಲ್ಸ್ ಕೇಳೋಣ ಬನ್ನಿ. ಸರ್, ಈಗ ನಾನು ನೋಡಿದಾಗೆ ವಾಷಿಂಗ್ ಮಾಡ್ತಾ ಇದ್ದಾರೆ, ವಾಷಿಂಗ್ ಆಯಿತು. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಂದರೆ, ವಾಷಿಂಗಲ್ಲೇ ನೀವು ಹೇಳಿದ್ರಿ ಎಷ್ಟೋ ಇಲ್ಲ, ವಾಷಿಂಗ್ಗಿಂತ ಮುಂಚೆ ನಾವು ಇದನ್ನೆಲ್ಲ ಹಾರ್ಡ್ ವಾಟರ್ ಸ್ಟೇನ್ಸ್ ಇರುತ್ತೆ, ಅದೆಲ್ಲ ಸ್ಕೇಲಿಂಗಲ್ಲಿ ತೆಗಿಬೇಕು ಫಸ್ಟ್. ಸೊ ಅದು ಲಾಟ್ ಆಫ್ ಮಡ್, ಲಾಟ್ ಆಫ್ ಡಸ್ಟ್ ಎಲ್ಲ ಇರುತ್ತಲ್ಲ, ಅದರಿಂದ ನಿಮಗೆ ಕ್ಲೋಸ್ ಮಾರ್ಕ್ಸ್, ಮೈನಸ್ ಸ್ಕ್ರ್ಯಾಚಸ್ ಎಲ್ಲ ಆಗಿರುತ್ತೆ. ಸೊ ನಾವು ಅದಕ್ಕಿಂತ ಮುಂಚೆ, ನಾವು ಪಾಲಿಶಿಂಗ್ ತೊಗೊಳೋಕ್ಕಿಂತ ಮುಂಚೆ ವಿ ಟೇಕ್ ಇಟ್ ಇನ್ ಫಾರ್ ಸ್ಕೇಲಿಂಗ್. ಸ್ಕೇಲಿಂಗ್ ಆದಮೇಲೆ ವಿ ಟೇಕ್ ಇಟ್, ವಿ ಡೂ ದ ವಾಷಿಂಗ್ ಏನು ಮಾಡ್ತಾರಲ್ಲ. ಸೊ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಸ್ಕೇಲಿಂಗ್ ಅಂದರೆ ಈಗ ನಾರ್ಮಲಾಗಿ ನೀವು ಈ ಗ್ಯಾಪ್ ನೋಡ್ತಿರ್ಬೋದು, ಇಲ್ಲಿ ಕಾಣ್ತಿರೋಂಥ ಗ್ಯಾಪ್ಸ್ ಏನಿದೆ ಇಲ್ಲೆಲ್ಲ ನೀರು ನಿಂತ್ಕೊಂಡು ಹಾರ್ಡ್ ವಾಟರ್ ಏನಿರುತ್ತೆ ವೈಟ್ ಪ್ಯಾಚಸ್ ಆಗಿರುತ್ತೆ. ಈವನ್ ನಾನು ತೊಳಿಬೇಕಾದ್ರೆ ಎಷ್ಟೋ ನೋಟಿಸ್ ಮಾಡಿದೆ ಈ ಜಾಗದಲ್ಲಿ, ಮತ್ತು ಇಲ್ಲೇನು ನೀವು ನೋಡ್ತಿದ್ದೀರಾ ಇಲ್ಲೂ ಕೂಡ ವೈಟ್ ಪ್ಯಾಚಸ್ ಇತ್ತು. ನಾನು ಎಷ್ಟು ಟ್ರೈ ಮಾಡಿದ್ರು ರಿಮೂವ್ ಮಾಡೋಕೆ ಆಗ್ತಿರ್ಲಿಲ್ಲ. ಸೊ ಅದನ್ನೆಲ್ಲ ಇವರು ಕ್ಲೀನಾಗಿ ರಿಮೂವ್ ಮಾಡಿದ್ದಾರೆ. ಆ್ಯಂಡ್ ಈವನ್ ಇಲ್ಲಿ ಟಾಟಾ ಲೋಗೋ ನೋಡ್ತಾ ಇದ್ದೀರಲ್ಲ, ಇಲ್ಲೂ ಕೂಡ ಸ್ಕೇಲಿಂಗ್ ಆಗಿರುತ್ತೆ. ಈ ಎಡ್ಜಸ್ ಏನಿದೆ ಅಲ್ಲಿ ಸ್ಲೈಟಾಗಿ ಗ್ಯಾಪ್ ಇರುತ್ತೆ. ಸೊ ಆ ಗ್ಯಾಪಲ್ಲಿ ಕೂಡ ವೈಟ್ ಪ್ಯಾಚಸ್ ಇರುತ್ತೆ. ಅದನ್ನೆಲ್ಲ ಇವರು ಕ್ಲೀನಾಗಿ ರಿಮೂವ್ ಮಾಡ್ತಾರೆ. ಅದನ್ನೇ ಸ್ಕೇಲಿಂಗ್ ಪ್ರೊಸೀಜರ್ ಅಂತ ಹೇಳ್ತಾರೆ. ಇಲ್ಲೆಲ್ಲ ನೀವು ನೋಡಿದ್ರೆ ಹಾರ್ಡ್ ವಾಟರ್ ಸ್ಟೇನ್ಸ್ ನಿಮ್ಗೆ ಕಾಣಿಸೋದು ನೋಡಿ. ಇಲ್ಲಿ ದಿಸ್ ಇಸ್ ಯುವರ್ ಹಾರ್ಡ್ ವಾಟರ್ ಸ್ಟೇನ್. ನಾನು ವಾಶ್ ಮಾಡಾದ್ಮೇಲೆ ಅದು ಕ್ಲೀನಾಗಿ ಇದು ಮಾಡಿದಾಗ ಯು ಸಿ ಹಾರ್ಡ್ ವಾಟರ್ ಸ್ಟೇನ್. ಅದೆಲ್ಲ ಫಸ್ಟ್ ತೆಗಿಬೇಕು. ತೆಗ್ದಾದ್ಮೇಲೆ ವಿ ಟೇಕ್ ಇಟ್ ಇನ್ ಟು ದ ಪಾಲಿಶಿಂಗ್ ಬೇ. ಪಾಲಿಶಿಂಗ್ ಬೇಯಲ್ಲೇ ನಿಮಗೆ 3 steps ಪಾಲಿಶಿಂಗ್ ಮಾಡ್ತೀವಿ. 3 step ಪಾಲಿಶಿಂಗ್ ಅಂದರೆ, ಒಂದು ಇಲ್ಲಿ ರಿಮೂವ್ ಯುವರ್ ಮೈನಸ್ ಸ್ಕ್ರ್ಯಾಚಸ್, ನೆಕ್ಸ್ಟ್ ಸ್ಟೆಪ್ ವಿ ರಿಮೂವ್ ಯುವರ್ ಸ್ಮಾಲ್ ಮಾರ್ಕ್. ಅದಾದಮೇಲೆ ಇಟ್ಸ್ ಅ ವ್ಯಾಕ್ಸ್ ಲೇಯರ್, ಅಂದರೆ ಒಂಥರ ನಾವು ಏನೇನು ಪೇಂಟ್ ಕರೆಕ್ಷನ್ ಮಾಡಿದ್ದೀವಲ್ಲ ಅದು ಪ್ರೊಟೆಕ್ಟ್ ಮಾಡೋಕ್ಕೆ ಫಾರ್ ದ ನೆಕ್ಸ್ಟ್ 6-7 months. ಓಕೆ. ಸೊ ಅದಾದಮೇಲೆ ಮತ್ತೆ ಮಾಡಿಸ್ಬೇಕಾ ಇಲ್ಲ ಅಥವಾ ಅದಾದಮೇಲೆ ಇವೆಂಚುಲಿ ಡಲ್ ಆಗೇ ಆಗುತ್ತೆ, ನೀವು ಮಾಡಿಸ್ಲೇಬೇಕು. ಯಾಕಂದರೆ ದಿಸ್ ಇಸ್ ನಾಟ್ ಸೆರಾಮಿಕ್ ಕೋಟಿಂಗ್. ಅಲ್ಲ, ಸೆರಾಮಿಕ್ ಕೋಟಿಂಗ್ ನಿಮಗೆ ನಾನು 5 years ವಾರಂಟಿ ಕೊಡ್ತೀನಿ. ಬಟ್ ದಿಸ್ ಇಸ್ ನಾಟ್ ಸೆರಾಮಿಕ್ ಕೋಟಿಂಗ್, ದಿಸ್ ಇಸ್ ಜಸ್ಟ್ ಅ ಪೇಂಟ್ ಕರೆಕ್ಷನ್ ಪ್ರೊಸೆಸ್. This is a process which we do before ceramic coating.
ಸೊ ಇದು ಮಾಡಿಬಿಟ್ಟು ವಿ ಟೇಕ್ ಇಟ್ ಇನ್ ಫಾರ್ ಸೆರಾಮಿಕ್ ಕೋಟಿಂಗ್. ಎಷ್ಟೋ ಹಳೆ ಕಾರ್ ಆದ್ರೂ ಈವನ್ ಶೋರೂಮಿಂದ ಬರುವಂಥ ಕಾರ್ಗೂ ನೀವು ಪೇಂಟ್ ಕರೆಕ್ಷನ್ ಮಾಡಿನೇ ಸೆರಾಮಿಕ್ ಕೋಟಿಂಗ್ ಮಾಡಲೇಬೇಕು. ಯಾಕಂದರೆ ಅವರೆಲ್ಲ ಯಾರ್ಡಲ್ಲಿ ಪಾರ್ಕ್ ಮಾಡಿರ್ತಾರೆ. ಸೊ ಯಾರ್ಡಲ್ಲಿ ನೀವು ಒಂದ್ಸತಿ ಯಾರ್ಡ್ ವಿಸಿಟ್ ಮಾಡಿದ್ರೆ ಧೂಳೆಲ್ಲ ಇರುತ್ತೆ, ಸಿಕ್ಕಾಪಟ್ಟೆ ಧೂಳಿರುತ್ತೆ. ಸೊ ಅಲ್ಲಿ ಆ ಧೂಳಲ್ಲಿ ಅವ್ರು ಬರೀ ಒಂದು ವಾಶ್ ಮಾಡಿಕೊಡೋದು. ಸೊ ಆ ವಾಷಿಂಗಲ್ಲೇ ನಿಮ್ಗೆ ಸಿಕ್ಕಾಪಟ್ಟೆ 12 ಮಾರ್ಕ್ಸ್ -30 ಎಲ್ಲ ಬಂದ್ಬಿಟ್ಟಿರುತ್ತೆ. ನಾನು ಅಬ್ಸರ್ವ್ ಮಾಡಿದೆ. ಸೊ ಗಾಡಿ ತುಂಬ ಶೈನಿಂಗ್ ಇದೆ, ಗ್ಲಾಸಿ ಎಫೆಕ್ಟ್ ಇದೆ. ಅದು ಆ್ಯಕ್ಚುಲಿ ಬ್ರ್ಯಾಂಡ್ ನ್ಯೂ ಕಾರ್ ಅದು. ಓಕೆ, ಶೋರೂಮಿಂದ ಡೈರೆಕ್ಟ್ ಶೋರೂಮಿಂದನೇ ಬಂದಿರೋದು. ಸೊ ಈಗ ನೀವು ಹೇಳ್ತಾರ ನನ್ನ ಕಾರ್ಗೂ ಈಗ ಪೇಂಟ್ ಕರೆಕ್ಷನ್ ಆದಮೇಲೆ ಸೆರಾಮಿಕ್ ಕೋಟಿಂಗ್ ಮಾಡ್ಬೋದು. ಸೆರಾಮಿಕ್ ಕೋಟಿಂಗ್ ಮಾಡ್ತೀವಿ. ನಾನು ಈಗ ಪೇಂಟ್ ಕರೆಕ್ಷನ್ ಆಗಿದೆ, ಒಂದು 2 ಮಂತ್ಸ್ ಬಿಟ್ಕೊಂಡ್ಬಂದು ಮಾಡಿದ್ರೆ ಮತ್ತೆ ಕರೆಕ್ಷನ್ ಮಾಡಲೇಬೇಕು. ಯಾಕಂದ್ರೆ ಆ 2 ಮಂತ್ಸ್ ಏರಿಯಾಲಿ ನೀವು ಡಿಪೆಂಡ್ ಆಗುತ್ತೆ ನೀವು ಯಾವ ಥರ ಮಿನಿ ನೆಕ್ಸ್ಟ್ ವಿ ಟೇಕ್ ಇಟ್ ಇನ್ ಫಾರ್ ಇದು ಪಾಲಿಶಿಂಗ್. ಸೊ ವೈಶಾಖ್ ಅವ್ರು ಹೇಳಿದ ರೀತಿ ಸ್ಕೇಲಿಂಗ್ ಆಯಿತು ಗಾಡಿದು, ಅಂದರೆ ಏನು ಗ್ಯಾಪ್ ಇರುತ್ತೆ ಆ ಥರ ಚಿಕ್ಕ ಪುಟ್ಟ ಗ್ಯಾಪ್ಸಲ್ಲಿ ವಾಟರ್ ಸ್ಕೇಲಿಂಗ್ ಇರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಆಯಿತು. ವಾಷಿಂಗ್ ಕೂಡ ಕಂಪ್ಲೀಟ್ ಆಯಿತು. ಸೊ ಈಗ ಪಾಲಿಶಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಸೈಡ್ ಮಾತ್ರ ಪಾಲಿಶ್ ಮಾಡಿದ್ದಾರೆ, ಈ ಸೈಡ್ ಮಾಡಿಲ್ಲ. ಆ್ಯಕ್ಚುಲಿ ಡೈರೆಕ್ಟ್ ನೋಡಿದ್ರೆ ಸೊ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಸ್ಕ್ರ್ಯಾಚಸ್ ಇದೆ. ಸೊ ಅದನ್ನೆಲ್ಲ ಪಾಲಿಶಿಂಗಲ್ಲಿ ರಿಮೂವ್ ಮಾಡ್ತಾರೆ. ಆ್ಯಕ್ಚುಲಿ ಗೋಪ್ರೋದಲ್ಲಿ ಅಷ್ಟೊಂದು ಕವರ್ ಆಗಲ್ಲ, ಇಲ್ಲಿ ಸ್ಕ್ರ್ಯಾಚಸ್ ಇದೆ. ಲೈಟ್ ಏನು ಬೀಳ್ತಾ ಇದೆ ಈ ಜಾಗದಲ್ಲಿ ತುಂಬಾ ಸ್ಕ್ರ್ಯಾಚಸ್ ಕಾಣ್ತಾ ಇದೆ ಇಲ್ಲಿ. ಸೊ ಈ ಸೈಡಲ್ಲಿ ನೋಡಿದ್ರೆ ಸೊ ಅಷ್ಟೊಂದಿಲ್ಲ ಅನ್ನೋದಕ್ಕಿಂತ ಅಲ್ಲಿ ಸ್ಕ್ರ್ಯಾಚಸ್ಸೇ ಕಾಣ್ತಾ ಇಲ್ಲ ಆ್ಯಕ್ಚುಲಿ. ಸೊ ಪಾಲಿಶಿಂಗ್ ಅಡ್ವಾಂಟೇಜ್ ಏನಂದರೆ ಸೊ ಮೈನ್ಯೂಟ್ ಸ್ಕ್ರ್ಯಾಚಸ್ ಏನಿರುತ್ತೆ ಅದನ್ನು ಕಂಪ್ಲೀಟಾಗಿ ರಿಮೂವ್ ಮಾಡುತ್ತೆ. ಪೇಂಟ್ ಕರೆಕ್ಷನ್ನ ಮೇನ್ ಪ್ರೊಸೀಜರ್ ನೋಡೋದಾದರೆ ಮೊದಲನೇದಾಗಿ ಸ್ಕೇಲಿಂಗ್ ಮಾಡ್ತಾರೆ. ಸ್ಕೇಲಿಂಗ್ ಅಂದರೆ ಈ ಹಾರ್ಡ್ ವಾಟರ್ ಸ್ಟೈನ್ಸ್ ಏನಿರುತ್ತೆ, ವೈಟ್ ಕಲರ್ ಪ್ಯಾಚಸ್ ಕಾರ್ನರ್ ಮತ್ತು ಎಡ್ಜಸಲ್ಲಿರುತ್ತೆ ಅದನ್ನು ಕ್ಲೀನಾಗಿ ರಿಮೂವ್ ಮಾಡ್ತಾರೆ. ನೆಕ್ಸ್ಟು ಕಾರ್ನ ವಾಶ್ ಮಾಡ್ತಾರೆ. ಸೊ ವಾಷಿಂಗಲ್ಲಿ ಈ ಕೆಸರು, ಧೂಳು ಅಥವಾ ಸ್ಟೈನ್ಸ್ ಏನಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಫೋಮಲ್ಲಿ ವಾಶ್ ಮಾಡಿ ನೆಕ್ಸ್ಟು ಆ ವಾಟರ್ ಏನಿರುತ್ತೆ ಆ ಕಾರ್ ಮೇಲೆ ಅದನ್ನು ಕ್ಲೀನಾಗಿ ವೈಪ್ ಮಾಡ್ಕೊತಾರೆ. ವೈಪ್ ಮಾಡಿ ಆದಮೇಲೆ ನೆಕ್ಸ್ಟು ಪಾಲಿಶಿಂಗ್ ಬೇಗ ತೊಗೊತಾರೆ. ಇನ್ನು ಪಾಲಿಶಿಂಗ್ ಲಿಕ್ವಿಡ್ ಯೂಸ್ ಮಾಡಿ ಪಾಲಿಶ್ ಮಾಡ್ತಾರೆ. ಈ ಪಾಲಿಶ್ ಮಾಡೋ ಉದ್ದೇಶ ಏನಂದರೆ ಧೂಳಿಂದ ಮತ್ತು ನಾವು ಕಾರ್ನ ವಾಶ್ ಮಾಡಬೇಕಾದ್ರೆ ಯಾವುದ್ಯಾವುದೋ ಒಂದು ಕ್ಲಾತ್ ತೊಗೊಂಡು ರಬ್ ಮಾಡಿರ್ತೀವಿ. ಸೊ ಅದರಿಂದ ಮೈನ್ಯೂಟ್ ಸ್ಕ್ರ್ಯಾಚಸ್ ಆಗಿರುತ್ತೆ ಕಾರ್ ಮೇಲೆ. ಸೊ ಅದು ಯಾವಾಗ ಬೆಳಕು ಬೀಳುತ್ತೆ ಆವಾಗ ಗೊತ್ತಾಗುತ್ತೆ, ನಮಗೆ ದೂರದಿಂದ ನೋಟಿಸ್ ಆಗಲ್ಲ ಅದು. ಸೊ ಅದನ್ನೆಲ್ಲ ರಿಮೂವ್ ಮಾಡ್ತಾರೆ ಪಾಲಿಶಿಂಗಲ್ಲಿ. ಸೊ ಆ ಮೈನ್ಯೂಟ್ ಸ್ಕ್ರ್ಯಾಚಸ್ನೆಲ್ಲ ರಿಮೂವ್ ಮಾಡಿದಾಗ ಕಾರ್ದು ಮುಂಚೆ ಏನು ಶೈನಿಂಗ್ನೆಸ್ ಇತ್ತು ಅದು ವಾಪಸ್ ಬರುತ್ತೆ. ಜೊತೆಗೆ ಒಂದು ವ್ಯಾಕ್ಸ್ ಕೂಡ ಯೂಸ್ ಮಾಡ್ತಾರೆ. ಆ ವ್ಯಾಕ್ಸ್ ಯೂಸ್ ಮಾಡೋದ್ರಿಂದ ಒಂದು ಪ್ರೊಟೆಕ್ಷನ್ ಲೇಯರ್ ಕ್ರಿಯೇಟ್ ಆಗುತ್ತೆ. 5 to 6 ಮಂತ್ಸ್ವರೆಗೂ ಶೈನಿಂಗ್ನೆಸ್ ಏನಿರುತ್ತೆ ಅದು ಹೋಗೋದಿಲ್ಲ. ಇನ್ನು ಈ ಪಾಲಿಶಿಂಗ್ ನಡಿಬೇಕಾದ್ರೆ ಇಂಟೀರಿಯರ್ ಕ್ಲೀನಿಂಗ್ ಕೂಡ ಮಾಡ್ತಿರ್ತಾರೆ. ಸೊ ಇಂಟೀರಿಯರಲ್ಲಿರುವಂಥ ಫೈಬರ್ಸ್ ಏನಿದೆ, ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಡೋರಲ್ಲಿರುವಂಥ ಫೈಬರ್ ಆಗಿರ್ಬೋದು, ಇದಕ್ಕೆಲ್ಲ ಪಾಲಿಶ್ ಯೂಸ್ ಮಾಡಿ ವಾಶ್ ಮಾಡ್ತಾರೆ, ಅಂದರೆ ವೈಪ್ ಮಾಡ್ತಾರೆ. ಸೊ ವೈಪ್ ಮಾಡಿದಾಗ ಅದು ಕೂಡ ಶೈನ್ ಆಗುತ್ತೆ. ಸೊ ಅಂದರೆ ಮುಂಚೆ ಇದ್ದಿದ್ದ ಹೊಳಪು ಏನಿರುತ್ತೆ ಅದು ವಾಪಸ್ ಬರುತ್ತೆ. ಇನ್ನು ಔಟ್ಸೈಡಲ್ಲಿರುವಂಥ ಕ್ಲ್ಯಾಡಿಂಗ್ಸ್, ಬಂಪರಲ್ಲಾಗಿರ್ಬೋದು, ಸೈಡ್ ಡೋರ್ ಕ್ಲ್ಯಾಡಿಂಗ್, ಸೊ ಫುಲ್ ಬಾಡಿ ಕ್ಲ್ಯಾಡಿಂಗ್ ಇರುತ್ತೆ. ಸೊ ಇದೆಲ್ಲ ಬಿಸಿಲಲ್ಲಿ ನಿಲ್ಲಿಸಿ ಕಾರ್ನ ಸ್ವಲ್ಪ ಶೇಡ್ ಆಗಿರುತ್ತೆ, ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ಆಗಿರುತ್ತೆ, ಗ್ರೇ ಕಲರ್ ಕಾಣ್ತಾ ಇರುತ್ತೆ ಆ್ಯಕ್ಚುಲಾಗಿ. ಸೊ ಅದಕ್ಕೂ ಇವರು ಪಾಲಿಷ್ನ ಅಪ್ಲೈ ಮಾಡ್ತಾರೆ. ಸೊ ಪಾಲಿಶ್ ಅಪ್ಲೈ ಮಾಡಿದ್ಮೇಲೆ ಫುಲ್ಲು ಬ್ಲ್ಯಾಕ್ ಕಲರ್ ಕಾಣುತ್ತೆ. ಆ್ಯಂಡ್ ಅಪ್ಲೈ ಮಾಡ್ತಿರೋದು ನೀವು ನೋಡ್ಬೋದು. ಆ್ಯಂಡ್ ಇನ್ನು ಅಲಾಯ್ ವೀಲ್ಸ್ಗೂ ಕೂಡ ಇವರು ಪಾಲಿಶ್ ಅಪ್ಲೈ ಮಾಡ್ತಾರೆ. ಟೈರ್ಗೂ ಕೂಡ ಅದಕ್ಕೆ ಯೂಸ್ ಮಾಡುವಂಥ ಲಿಕ್ವಿಡ್ ಪಾಲಿಷ್ನ ಯೂಸ್ ಮಾಡಿ ವೈಪ್ ಮಾಡ್ತಾರೆ. ಸೊ ಪೇಂಟ್ ಕರೆಕ್ಷನಲ್ಲಿ ಕಾರ್ನ ಎಕ್ಸ್ಟೀರಿಯರ್, ಇಂಟೀರಿಯರ್ ಮತ್ತು ಕ್ಲ್ಯಾಡಿಂಗ್ಸ್, ವೀಲ್ ಕಂಪ್ಲೀಟ್ ಕವರ್ ಆಗುತ್ತೆ. ಎಲ್ಲದಕ್ಕೂ ಒಂದು ಹೊಸ ಲುಕ್ಕನ್ನು ಕೊಡ್ತಾರೆ. ಯಾರಾದರೂ ನಿಮ್ಮ ಹಳೆ ಕಾರಿಗೆ ಈ ಥರ ಹೊಸ ಲುಕ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಡ್ಯಾಬ್ಲರ್ ಆಟೋ ಸ್ಟುಡಿಯೋಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಮತ್ತು ಪ್ರೈಸಿಂಗ್ ಕೂಡ ನೀವು ಅವ್ರ ಹತ್ರನೇ ತಿಳ್ಕೊಬೋದು. ಯಾವುದೇ ವರ್ಕ್ ಆಗಿರ್ಬೋದು ಅದ್ರ ಪ್ರೈಸಿಂಗ್ ಕಾರ್ ಸೆಗ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ವಿಫ್ಟಿಗೆ ಒಂದು ಪ್ರೈಸ್ ಇದ್ದರೆ ಸಬ್ ಕಾಂಪ್ಯಾಕ್ಟ್ SUVಗೆ ಒಂದು ಪ್ರೈಸಿಂಗ್ ಇರುತ್ತೆ. ಆ್ಯಂಡ್ ಕ್ರೆಟಾ, ಹ್ಯಾರಿಯರ್, ಸಫಾರಿ ಇದಕ್ಕೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಅವರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿದ್ರೆ ಅವರೇ ನಿಮಗೆ ಒಂದು ಬೆಸ್ಟ್ ಪ್ರೈಸ್ನ ಹೇಳ್ತಾರೆ. ಈಗ ಕಂಪ್ಲೀಟ್ ಆಗಿರುವಂಥ ಕ್ರೆಟಾ, ಕಂಪ್ಲೀಟ್ ಅಂದರೆ ಸಿರಮಿಕ್ ಕೋಟಿಂಗ್ ಆಗಿ ಕಂಪ್ಲೀಟ್ ಆಗಿ ಕ್ಯೂರಿಂಗಿಗೆ ನಿಲ್ಲಿಸಿರುವಂಥ ಕ್ರೆಟಾ ಇದೆ. ಸೊ ಸಿರಮಿಕ್ ಕೋಟಿಂಗಲ್ಲಿ ಏನೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸರ್ ಏನು ಪ್ರೊಸೀಜರ್ ಫಾಲೋ ಮಾಡ್ತೀವಿ? ನೆಕ್ಸ್ಟ್ ಪ್ರೊಸೀಜರು ಈ ಟೇಕ್ ಟು ದ ಕೋಟಿಂಗ್ ಬೇ. ಇದು ದಿಸ್ ಇಸ್ ಫಾರ್ ಕೋಟಿಂಗ್ ಬೇ. ಇದು ನಾವೇನು ಮಾಡ್ತೀವಿ, ನಾವು ಬ್ರ್ಯಾಂಡ್ ಕಾಲ್ಡ್ ನೋಡ್ಬೋದು ನೀವು, ಉಲ್ಗೋ. ಓಕೆ. ಸೊ so it comes in the form of a liquid. Okay. So ಈ liquid we apply on your car body. Once a liquid it comes to in contact with the air, it will become literally glass. ಇದೆಲ್ಲ ನೋಡಿ ಆಲ್ರೆಡಿ ಹಾರ್ಡ್ ಸುತ್ತ ಹಾರ್ಡ್ ಬಂದಿರೋದು. ಓಕೆ. ಲಿಟರಲಿ ಗ್ಲಾಸ್. ಸೊ ಈ ಒಂಥರ ಗ್ಲಾಸ್ ಲೇಯರು ನಿಮ್ಮ ಕಾರ್ ಬಾಡಿ ಮೇಲೆ ಇಟ್ ವಿಲ್ ಬಿ ದ ಟೋಟಲ್ ಒಂದು ಲಿಕ್ವಿಡ್ ಇರುತ್ತೆ ಇಲ್ಲ ಕಂಪ್ಲೀಟ್ ಒಂದು So now different body we have one for wheel we have one product.
ಮೋಲ್ಡ್ಗೆ. ಆಮೇಲೆ ದಿಸ್ ಇಸ್ ಫಾರ್ ಯುವರ್ ವಿಂಡ್ಶೀಲ್ಡ್. ಓಕೆ, ಮೋಲ್ಡ್ ಅಂದರೆ ಪ್ಲಾಸ್ಟಿಕ್ ಏನು ಪಾರ್ಟ್ಸ್ ಬರುತ್ತೆ, ಪ್ಲಾಸ್ಟಿಕ್ ಕ್ಲಾಡಿಂಗ್ಸು ಇದೆಲ್ಲ ಅದೆಲ್ಲ ಕವರ್ ಆಗುತ್ತೆ. ಸೊ ದಿಸ್ ಇಸ್ ಮೋಲ್ಡು. ಸೊ ವೀಲ್ ಅಂದರೆ ಅಲಾಯ್ ವೀಲ್ಸ್ಗೆ. ಆ್ಯಂಡ್ ದಿಸ್ ಇಸ್ ಫಾರ್ ಯುವರ್ ಬಾಡಿ ಪೇಂಟ್. ಪೇಂಟೆಡ್ ಸರ್ಫೇಸ್. ದಿಸ್ ಇಸ್ ಫಾರ್ ಯುವರ್ ಟೋಟಲ್ 4 ಲಿಕ್ವಿಡ್ ಯೂಸ್ ಮಾಡ್ತೀರಾ ಪ್ರತಿಯೊಂದು ಪಾರ್ಟಿಗೆ? ಕರೆಕ್ಟ್. ಸೊ ಎಷ್ಟು ಟೈಮ್ ಹಿಡಿಯುತ್ತೆ ಸರ್ ಇದು ಪ್ರೊಸೀಜರ್ ಮಾಡೋದಕ್ಕೆ? ಸೊ ನಾರ್ಮಲಿ ವಿ ಟೇಕ್ 2 to 3 days. ಯಾಕಂದರೆ ವಿ ಫಿನಿಶ್ 1 day ಕ್ಲೀನಿಂಗು ಪಾಲಿಶಿಂಗ್ ಮುಗಿಸ್ಬಿಟ್ಟು ನೆಕ್ಸ್ಟ್ ಡೇ ವಿ ಅಪ್ಲೈ ದ ಕೋಟಿಂಗ್ ಅಪ್ಲೈ ಆದಮೇಲೆ ವಿ ಹ್ಯಾವ್ ಟು ಬಿ ಇನ್ ಡಸ್ಟ್ ಫ್ರೀ ಎನ್ವೈರ್ಮೆಂಟ್. 12 hours ಡಸ್ಟೇ ಬರಬಾರ್ದು. ಯಾಕಂದರೆ ದ ಕೋಟಿಂಗ್ ವಿಲ್ ಬಿಕಮ್ ವೆರಿ ಡೆಲಿಕೇಟ್. ಡಸ್ಟ್ ಏನಾದ್ರು ಕುತ್ಕೊಂಡ್ರೆ ದೆನ್ ಮತ್ತೆ ರಫ್ ಆಗೋದು ಇದು. ಸೊ ವಿ ಮೇಕ್ ಶೋರ್ ದಟ್ ಇಟ್ಸ್ ಇನ್ ಅ ವೆರಿ ಕ್ಲೋಸ್ ಎನ್ವೈರ್ಮೆಂಟ್. ಏನು ಕ್ಯಾಬಿನ್ ಇದೆ ಫುಲ್ ಕ್ಲೋಸ್ ಇದೆ. ಸೊ ಅಂದರೆ ನೀವು ಅಪ್ಲೈ ಮಾಡ್ತಿರಲ್ಲ, ಈ ಲಿಕ್ವಿಡ್ ಅಪ್ಲೈ ಮಾಡಿ 1 ಡೇನಲ್ಲಿ ಮುಗಿಯುತ್ತೆ? 1 day ಮುಗಿಯುತ್ತೆ. ಬಟ್ ಕ್ಯೂರ್ ಆಗೋಕ್ಕೆ 12 hours ಬೇಕು. ವಿತೌಟ್ ಡಸ್ಟ್ ಏರಿಯಾದಲ್ಲಿ ಇಟ್ ಹ್ಯಾಸ್ ಟು ಕ್ಯೂರ್. ನೀವು ಹೇಳಿದ್ರಿ ಫುಲ್ ಗ್ಲಾಸ್ ಟೈಪ್ ಆಗುತ್ತೆ ಅಂತ. ಇದು ಏನು ಮಾಡಿದೀವಿ ಅಂದರೆ ಇದರಲ್ಲಿ ಸೊ ಒಂದು ಪಾತ್ರೆ ತೊಗೊಂಡು ಅದರಲ್ಲಿ ನಮ್ಮ ಕೋಟಿಂಗ್ ಹಾಕ್ಬಿಟ್ಟು 24 hours ಇಟ್ಟಿರೋದು. ಆ ಕೋಟಿಂಗು ನಿಮ್ಗೆ ಈ ಫಾರ್ಮ್ ಆಗಿದೆ. ಅಂದರೆ ಇದು ಲಿಟರಲಿ ಗ್ಲಾಸ್ ಹಾರ್ಡ್ ಆಗಿದೆ. ಆಮೇಲೆ ದ ರೀಸನ್ ವೈ ವಿ ಹ್ಯಾವ್ ಬ್ರೋಕನ್, ಅಂದರೆ ಇದು ಒಂಥರ ಇಷ್ಟಿತ್ತು, ನಮ್ಗೆ ಬೇಕಂತ ಬ್ರೇಕ್ ಮಾಡಿರೋದು. ಯಾವುದಕ್ಕೆ ಬ್ರೇಕ್ ಮಾಡಿದ್ರೆ ಟು ಸಿ ದ ಗ್ಲಾಸ್ ಲೆವೆಲ್. ನೀವು ಕ್ಯಾಮ್ರಲ್ಲಿ ಕಾಣಿಸ್ತಿದ್ರೆ ಗ್ಲಾಸ್, ಯು ಕ್ಯಾನ್ ಸಿ ದ ಗ್ಲಾಸ್. ಇಟ್ಸ್ ಇಂಟು 3 times ವಾಟರ್ ಕಂಪ್ಲೀಟ್. ನೀವು ಅಪ್ಲೈ ಮಾಡಿದ್ಮೇಲೆ ಒಂದು ತಿನ್ ಲೇಯರ್ 14 to 15 microns ಇರುತ್ತೆ. ಆ ಲೇಯರಲ್ಲಿ ಗ್ಲಾಸ್ ಟೈಪಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಗ್ಲಾಸಿ ಎಫೆಕ್ಟ್. ಅದಕ್ಕೆ ರಿಟರ್ನ್ ನೋಡ್ತಿರ್ಬೋದು ನೀವು, ಫುಲ್ ಶೈನಿಂಗ್ ಇದೆ ಗಾಡಿ. ಮತ್ತು ಟಚ್ ಮಾಡೋದಕ್ಕೂ ಅಷ್ಟೇ ತುಂಬ ಸಾಫ್ಟ್ ಫೀಲ್ ಆಗ್ತಿದೆ. ಇವನ್ ಶೋರೂಮಲ್ಲಿ ನೀವು ಹೋಗಿ ಹೊಸ ಗಾಡಿ ಟಚ್ ಮಾಡಿದ್ರೆ ಈ ಫೀಲ್ ಬರೋಲ್ಲ, ಅಷ್ಟು ಸಾಫ್ಟ್ ಆಗಿದೆ ಗಾಡಿ. ಆ್ಯಂಡ್ ಈವನ್ ಸರ್ ನಾನು ನೋಟಿಸ್ ಮಾಡಿದೆ, ಇಲ್ಲೆಲ್ಲ ನೀವು ಗ್ಲಾಸ್ ಬಾಟಲ್ ಬಿಟ್ಟಿದ್ದೀರ, ತುಂಬ ಗೋಲ್ಡ್ ಕಲರ್ ಚೈನ್, ಏನಂತ ಗೊತ್ತಾಗಿಲ್ಲ. ಅದು ಕಾಪ್ ಪರ್ಫ್ಯೂಮ್. ಅದು ಏನು ಮಾಡ್ತೀವಿ ಅಂದರೆ ವಾಟ್ ವಿ ಡು, ವಿ ಇಂಪೋರ್ಟ್ ದ ಫ್ರೇಗ್ರೆನ್ಸ್ ಫ್ರಮ್ ಸ್ವಿಟ್ಜರ್ಲೆಂಡ್. ನಾವು ಬಾಟಲಿಂಗು ಪ್ಯಾಕೇಜಿಂಗ್ ಎಲ್ಲ ನಾವು ಇಂಡಿಯಾದಲ್ಲಿ ನೋಡಿ ಈ ಸೆಲೆಕ್ಟ್ ಆನ್ ಅಮೆಝಾನ್. ಇಟ್ಸ್ ಕಾಲ್ಡ್ ನ್ಯಾಚುರಲ್ ಪರ್ಫ್ಯೂಮ್ಸ್ ಅಂತ. ಒನ್ ಆಫ್ ದ ಫ್ರೇಗ್ರೆನ್ಸ್ ಎಲ್ಲ ನಿಮಗೆ ನೋಡ್ಬೋದು ವಿತ್ ಸಮ್ ಡೇವ್ಲಾಪ್. ಆ್ಯಂಡ್ ಇದು ವೆನಿಲಾ ಫ್ಲೇವರು. ಇದು ಒಂಥರ ಮಸ್ಕ್ ಕೈಂಡ್ ಆಫ್ ಫ್ಲೇವರ್. ಸೊ ಇದು ಕೂಡ ನೀವು ಸೇಲ್ ಮಾಡ್ತೀರಾ? ಇದು ಮಾಡ್ತೀವಿ. ಬಟ್ ಇಫ್ ಯು ಎನಿವನ್ ವಾಂಟ್ಸ್ ಟು ಬೈ ಅಲ್ಲ, ದೇ ಕ್ಯಾನ್ ಬೈ ಇಟ್ ಆನ್ ಅಮೆಝಾನ್. ಓಕೆ, ಸೇಮ್ ನೇಮ್ ಸರ್ಚ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ನಾನು ಲಿಂಕ್ ನಾನು ನಿಮಗೆ ಕಳಿಸ್ತೀನಿ. ಇದ್ರದ್ದು ಅಂದರೆ ಪರ್ಫ್ಯೂಮ್ ಆರ್ಡರ್ ಮಾಡೋದಕ್ಕೂ ನಿಮಗೆ ಲಿಂಕ್ನ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಸೊ ಅದ್ರ ಥ್ರೂ ನೀವು ಬೈ ಮಾಡ್ಬೋದು. ಇದ್ರದ್ದು ನೋಡ್ಬೋದಾ ಸರ್? ಹಾಂ, ಸ್ಪ್ರೇ ಮಾಡ್ಕೊಳ್ಳಿ, ಏನಾಗಲ್ಲ. ಅಲ್ಲ, ತುಂಬ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ. ಡಿಫ್ರೆಂಟ್. ನೀವು ರೂಫ್ ಎಲ್ಲ ಸ್ಪ್ರೇ ಮಾಡಿದ್ರೆ ಸ್ಪ್ರೇ ಆನ್ ದ ರೂಫ್, ಫ್ಲೋರ್ ಮ್ಯಾಟ್ಸ್ ಎಲ್ಲ. ಸೊ ಅದು ಸ್ಪ್ರೇ ಮಾಡಿದ್ರೆ ಸ್ಟೇ ಫಾರ್ 2 to 3 days. ಓಕೆ, ಸೊ 2 to 3 days ನಿಮಗೆ ಅದೇ ರಿಫ್ರೆಶಿಂಗ್ ಸ್ಮೆಲ್, ಒಳ್ಳೆ ಫ್ರೇಗ್ರೆನ್ಸ್ ಇದೆ. ಇದು ನಮ್ಮದು ಇದು. ಓಕೆ, ಈ ರೀತಿ ಬಾಕ್ಸ್ನಲ್ಲಿ ಈ ರೀತಿ ಬಾಕ್ಸ್ ಕೊಡೋದು. ಇದು ಕಾರಿಸ್ಮಾ ಮತ್ತು ಮ್ಯಾಕ್ಸಿಮಮ್. ಓಕೆ, ಪ್ರೈಸ್ ಏನಾಗುತ್ತೆ ಸರ್? ಸೊ 2 ಸೈಜ್ ಇದೆ. ಇದು 4 ನೋಡೋದಲ್ಲ, ಇದು ಸ್ವಲ್ಪ ದೊಡ್ಡ ಸೈಜ್. ಇದು ದೊಡ್ಡದಲ್ಲ, ಇದು 699. ಓಕೆ, ಇದು 700. ಇದು 499, 500. ಓಕೆ, ತುಂಬ ಚೆನ್ನಾಗಿದೆ ಸರ್ ಪರ್ಫ್ಯೂಮ್. ಥ್ಯಾಂಕ್ ಯು. ಸೊ ವಿಡಿಯೋ ಶೂಟ್ ಮಾಡಬೇಕಾದ್ರೆ ಮತ್ತು ಇಲ್ಲಿ ಕೆಲಸ ನಡೀತಾ ಇದೆ. ಸೊ ನೋಟಿಸ್ ಮಾಡಿದ್ದು ಏನಂದರೆ, ನಮ್ಮ ಬೀಸ್ಟ್ ಮಾತ್ರ ಫುಲ್ಲು ಶೈನಿಂಗು, ಫಳ ಹೊಳಿತಾ ಇದ್ದಾನೆ. ಜಸ್ಟ್ ಪೇಂಟ್ ಕರೆಕ್ಷನ್ಗೆ ಇಷ್ಟೊಂದು ಬ್ರೈಟಾಗಿ ಅಂದರೆ ಶೈನಿಂಗ್ ಕಾಣ್ತಾ ಇದೆ ಅಂದರೆ, ಸಿರಮಿಕ್ ಕೋಟಿಂಗ್ ಮಾಡಿಸಿದ್ರೆ ಯಾವ ರೇಂಜಿಗೆ ಕಾಣ್ಬೋದು ಹೇಳಿ. ನನಗಂತೂ ಫುಲ್ಲು ಹೊಸ ಗಾಡಿ ನಾವು ಡೆಲಿವರಿ ತೊಗೋಬೇಕಾದ್ರೆ ಯಾವ ರೀತಿ ಶೈನಿಂಗ್ ಇತ್ತು ಆದರೆ 2ರಷ್ಟು ಕಾಣ್ತಾ ಇದೆ ನನಗೆ. ತುಂಬ ಚೆನ್ನಾಗಿದೆ ನೋಡ್ಬೋದು. ಇವನ್ ನೋಟಿಸ್ ಮಾಡಿದ್ದೇನೆಂದರೆ, ಮೈನ್ಯೂಟ್ ಸ್ಕ್ರ್ಯಾಚ್ ಏನು ಕಾಣ್ತಿತ್ತು ಈ ಲೈಟ್, ಸೊ ಇಲ್ಲಿ ಲೈಟ್ ಬೀಳ್ತಾ ಇದೆಯಲ್ಲ, ಸೊ ಇಲ್ಲಿ ಮೈನ್ಯೂಟ್ ಸ್ಕ್ರ್ಯಾಚಸ್ ಕಾಣ್ತಿತ್ತು ಆವಾಗಲೇ. ಬಟ್ ಈಗ ಅಷ್ಟೊಂದು ಅನ್ನೋದಕ್ಕಿಂತ ಸ್ಕ್ರ್ಯಾಚಸ್ ಇಲ್ಲವೇ ಇಲ್ಲ ಬಿಡಿ. ಮತ್ತು ಇದಕ್ಕೆ ಪಾಲಿಷಿಂಗಿಗೆ ಒಂದು ಲಿಕ್ವಿಡ್ ಯೂಸ್ ಮಾಡ್ತಾರೆ. ಸೊ ನೋಡ್ಬೋದು, ಈ ಲಿಕ್ವಿಡ್ ಯೂಸ್ ಮಾಡಿ ಪಾಲಿಷ್ ಮಾಡ್ತಾರೆ.
ಸೊ ಇವತ್ತು ಬಂದಿದ್ದು ಕೆಲಸ ಏನಿತ್ತು ಕಂಪ್ಲೀಟ್ ಆಗಿದೆ. ನಮ್ಮ ನೆಕ್ಸಿ ನಮ್ಮ ಬೀಸ್ಟ್ ಇಲ್ಲೇ ನಿಂತಿದೆ. ಸೊ ಇದು ಔಟ್ ಆಫ್ ದಿ ಟಾಪಿಕ್, ಇದು ಔಟ್ ಆಫ್ ದಿ ಬಾಕ್ಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸಾನ್ನ ರೋಡ್ ಕಿಂಗ್ ಅಂತ ಯಾಕೆ ಹೇಳೋದಂದರೆ, ನೆಕ್ಸಾನ್ ತಮ್ದೀರು ಬಂದಿದ್ದಾರೆ ಇಬ್ಬರು. ಸೊ ನೋಡ್ಬೋದು ಡಾರ್ಕ್ ಎಡಿಷನ್. ಇಲ್ಲೂ ಒಂದು ನೆಕ್ಸಾನ್ ನಿಂತಿದೆ. ಇದು ಪೆಟ್ರೋಲು, ಇದು ಯಾವುದಂತ ಗೊತ್ತಿಲ್ಲ. ಸೊ ನಾನು ಗಾಡಿನ ಡೀಟೇಲ್ ಮಾಡ್ಸೋದಕ್ಕೆ ಅಂದರೆ ಪೇಂಟ್ ಕರೆಕ್ಷನ್ ಮಾಡ್ಸೋದಕ್ಕೆ ಬಂದಿದ್ದ ಟೈಮ್ನಲ್ಲೇ 2 ಗಾಡಿ ಬಂದಿದೆ. ಸೊ ಇಲ್ಲಿ ಒಂದು ಕ್ರೆಟಾ ನಿಂತಿದೆ. ಸೊ ಪೇಂಟ್ ಕರೆಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್. ಗಾಡಿ ನೋಡಿದ್ರೆ ಮಾತ್ರ ನಿಜವಾಗ್ಲೂ 2019 ತೊಗೊಂಡಾಗ ಯಾವ ರೀತಿ ಶೈನಿಂಗ್ ಇತ್ತು ಅದೇ ರೀತಿ ಕಾಣ್ತಿದೆ. ಸೊ ಕಾಣ್ತಿರ್ಬೋದು ನಿಮಗೂ. ಆಲ್ಮೋಸ್ಟ್ ಮೈನರ್ ಸ್ಕ್ರ್ಯಾಚಸ್ ಏನಿತ್ತು ಅದೆಲ್ಲ ಕಂಪ್ಲೀಟಾಗಿ ರಿಮೂವ್ ಆಗಿದೆ. ಸೊ ಟೈಮ್ ಸಿಕ್ಕಿದಾಗ ಈವನ್ ಸಿರಮಿಕ್ ಕೋಟಿಂಗ್ ಕೂಡ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸರ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಎಷ್ಟು ಪೇಷನ್ಸಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ಇರೋ ವರ್ಕರ್ಸು. ನಾನು ಆಲ್ಮೋಸ್ಟ್ ಈ ಜಾಬ್ ಮುಗಿಯೋವರೆಗೂ ಇಲ್ಲೇ ಇದ್ದೆ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ರು, ಅಬ್ಸರ್ವ್ ಮಾಡ್ತಾನೇ ಇದ್ದೆ. ಸೊ ಫುಲ್ ಸ್ಯಾಟಿಸ್ಫೈ ಆಗಿದೆ. ನೀವು ಕೂಡ ಡ್ಯಾಬ್ಲರ್ ಆಟೋ ಡೀಟೇಲಿಂಗ್ ಶಾಪಿಗೆ ಬನ್ನಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.